ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 1. ಮೈತ್ರೇಯ ಉವಾಚ ಏವಮಾವಿಷ್ಕೃತಾಶೇಷ ಗುಣಕರ್ಮೋದಯೋ ಮುನಿಂ ಸವ್ರೀಡ ಇವ ತಂ ಸಮ್ರಾಡು ಪಾರತಮುವಾಚ ಹ. ಅನುವಾದ. ಶ್ರೀ ಮೈತ್ರೇಯರು ನುಡಿದರು, ಚಕ್ರವರ್ತಿಯ ನಾನಾ ಬಗೆಯ ಗುಣಗಳ ಮತ್ತು ಕರ್ಮಗಳ ಶ್ರೇಷ್ಠತೆಯನ್ನು ಬಣ್ಣಿಸಿದ ಬಳಿಕ ಆ ಮುನಿಯು ಸುಮ್ಮನಾದನು. ಆಗ ಆ ಚಕ್ರವರ್ತಿಯು ಸಂಕೋಚದಿಂದ ಅವನಿಗೆ ಹೀಗೆ ಹೇಳಿದನು. ಶ್ಲೋಕ 2. ಮನುರುವಾಚ ಬ್ರಹ್ಮ ಸೃಜತ್ಸ್ವಮುಖತೋ ಯುಷ್ಮಾನಾತ್ಮ ಪರೀಪ್ಸಯ ಛಂದೋಮಯಸ್ತಪೋ ವಿದ್ಯಾ ಯೋಗಯುಕ್ತಾನ ಲಂಪಟಾನ್. ಅನುವಾದ. ಮನುವು ಉತ್ತರಿಸಿದನು, ವೇದ ಮೂರ್ತಿಯಾದ ಬ್ರಹ್ಮದೇವನು ವೈದಿಕ ಜ್ಞಾನದಲ್ಲಿ ತನ್ನನ್ನು ವಿಸ್ತರಿಸಿಕೊಳ್ಳಲು ತನ್ನ ಮುಖದಿಂದ ಬ್ರಾಹ್ಮಣರಾದ ನಿಮ್ಮನ್ನು ಸೃಷ್ಟಿಸಿದನು. ನೀವು ತಪಸ್ಸು, ಜ್ಞಾನ, ಯೋಗ ಶಕ್ತಿಗಳನ್ನು ಪೂರ್ಣವಾಗಿ ಪಡೆದಿದ್ದೀರಿ, ಅಲ್ಲದೆ ಇಂದ್ರಿಯ ತುಷ್ಟಿಯನ್ನು ತ್ಯಜಿಸಿದ್ದೀರಿ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮೈತ್ರೇಯ ಮುನಿಗಳು ಹೇಳ್ತಾರೆ, ಚಕ್ರವರ್ತಿಯ ಬಗ್ಗೆ, ಅವನ ಗುಣಗಳು, ಅವನ ಕರ್ಮಗಳು, ಇದರ ಶ್ರೇಷ್ಠತೆಯನ್ನು ವರ್ಣನೆ ಮಾಡಿದ ಮೇಲೆ ಮುನಿ ಏನು ಮಾಡ್ತಾನೆ, ಸುಮ್ಮನೆ ಕೂತ್ಕೊಳ್ತಾನೆ. ಈಗ ಮಾತು ಪ್ರಾರಂಭ ಮಾಡಬೇಕಿತ್ತು. ಸೊ ರಾಜ ಬಂದಿದ್ದ, ಅವನ ಗುಣಗಳು, ಅವನ ಕೆಲಸಗಳು, ಏನೇನು ಮಾಡ್ತಾನೆ, ಅದರ ವಿಶೇಷತೆ ಏನು ಎಲ್ಲ ಹೇಳಿದ್ಮೇಲೆ ಅವರು ಸುಮ್ಮನೆ ಕೂತ್ಕೊಳ್ತಾರೆ. ಆಗ ಚಕ್ರವರ್ತಿ ಸಂಕೋಚ ಪಟ್ಕೊಂಡು ಅವ್ರಿಗೆ ಹೇಳ್ತಾರೆ, ಅಂದರೆ ಆ ಮುನಿ ತನ್ನನ್ನು ವರ್ಣನೆ ಮಾಡ್ತಾರಲ್ಲ, ಅದಕ್ಕೆ ಅವರಿಗೆ ಸಂಕೋಚ ಆಗುತ್ತೆ. ಅದಕ್ಕೆ ಸಂಕೋಚದಿಂದಾನೇ ಮನು ಹೇಳ್ತಾನೆ, ವೇದ ಮೂರ್ತಿಯಾದಂತಹ ಬ್ರಹ್ಮದೇವ ಇದಾನಲ್ಲ, ಅವನು ವೈದಿಕ ಜ್ಞಾನದಲ್ಲಿ ತನ್ನನ್ನು ತಾನು ವಿಸ್ತರಣೆ ಮಾಡಿಕೊಳ್ಬೇಕು ಅಂತ. ಅಂದರೆ ವೈದಿಕ ಜ್ಞಾನ, ವೇದಗಳಲ್ಲಿ ಏನು ಹೇಳಿದೆಯೋ ಆ ಜ್ಞಾನವನ್ನು ಇನ್ನೂ ಸ್ವಲ್ಪ ವಿಸ್ತರಣೆ, ಆ ಒಂದು ಜ್ಞಾನದಲ್ಲಿ ತನ್ನನ್ನು ತಾನು ವಿಸ್ತರಣೆ ಮಾಡಿಕೊಳ್ಬೇಕು ಅಂತ ತನ್ನ ಮುಖದಿಂದ ಬ್ರಾಹ್ಮಣರಾದ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನೀವು ತಪಸ್ಸು, ಜ್ಞಾನ, ಯೋಗ ಶಕ್ತಿಗಳು ಇದನ್ನೆಲ್ಲ ಸಂಪೂರ್ಣವಾಗಿ ಪಡ್ಕೊಂಡಿರುವಂಥವ್ರು. ಅಷ್ಟೇ ಅಲ್ಲದೆ ಇಂದ್ರಿಯ ತುಷ್ಟಿಗಳನ್ನು, ಇಂದ್ರಿಯಗಳು ಏನು ಹೇಳುತ್ತೋ ಅದರ ಬಯಕೆಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತ್ಯಾಗ ಮಾಡಿರುವಂಥವ್ರು ಅಂತಂದ್ಬಿಟ್ಟು ಹೇಳ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪರಾತ್ಪರ ಸತ್ಯದ ಅಲೌಕಿಕ ಜ್ಞಾನವನ್ನು ಪ್ರಚುರಪಡಿಸುವುದೇ ವೇದಗಳ ಉದ್ದೇಶ. ಪರಮ ಪುರುಷನ ಮುಖದಿಂದ ಬ್ರಾಹ್ಮಣರ ಸೃಷ್ಟಿಯಾಗಿದೆ. ಆದ್ದರಿಂದ ಭಗವಂತನ ಮಹಿಮೆಯನ್ನು ವಿಶದಪಡಿಸುವುದಕ್ಕಾಗಿ ವೇದಗಳ ಜ್ಞಾನವನ್ನು ವಿಸ್ತರಿಸುವುದೇ ಅದರ ಉದ್ದೇಶ. ಅಂದರೆ ಇಲ್ಲಿ ಪರಾತ್ಪರ ಸತ್ಯದ ಅಲೌಕಿಕ ಜ್ಞಾನ ಇದೆಯಲ್ಲ, ಅದನ್ನು ತಿಳಿ ಹೇಳೋದು, ಅದನ್ನು ಪ್ರಚಾರ ಮಾಡೋದೇ ವೇದಗಳ ಉದ್ದೇಶ. ವೇದಗಳಿರೋದು ಏನಕ್ಕೆ? ಈಗ ಈ ಧರ್ಮಗ್ರಂಥಗಳನ್ನು ಓದ್ತಾ ಇದ್ದೀವಿ, ಇದರಿಂದ ನಮಗೇನು ಗೊತ್ತಾಗುತ್ತೆ? ಅಲೌಕಿಕ ಜ್ಞಾನ, ಭಗವಂತನ ಬಗ್ಗೆ ನಮಗೆ ಜ್ಞಾನ, ತಿಳುವಳಿಕೆ ಅನ್ನೋದು ಬರುತ್ತೆ. ಭಗವಂತನ ಮುಖದಿಂದನೇ ಆ ಬ್ರಾಹ್ಮಣರ ಸೃಷ್ಟಿಯಾಗಿರುವಂಥದ್ದು. ಅದಕ್ಕೋಸ್ಕರನೇ ಭಗವಂತನ ಮಹಿಮೆಗಳನ್ನು ನಮಗೆ ವಿವರವಾಗಿ ಹೇಳೋದಕ್ಕೋಸ್ಕರ ವೇದಗಳ ಜ್ಞಾನವನ್ನು ವಿಸ್ತಾರ ಮಾಡೋದೇನೆ ಅದರ ಉದ್ದೇಶವಾಗಿದೆ. ಬ್ರಾಹ್ಮಣರು ಸೃಷ್ಟಿಯಾಗಿರೋದು ಎಲ್ಲಿಂದ ಅಂದರೆ ಭಗವಂತನ ಮುಖದಿಂದ. ಯಾಕೆ? ವೇದಗಳನ್ನು ಅವರು ಎಲ್ಲರಿಗೂ ತಿಳಿ ಹೇಳಲಿ ಅಂತಂದ್ಬಿಟ್ಟು. ಆದರೆ ಈಗ ಬ್ರಾಹ್ಮಣರು ಆ ಕೆಲಸಗಳನ್ನು ಮಾಡ್ತಿದ್ದಾರಾ? ಇಲ್ಲ, ಅವರೇ ತಿಳ್ಕೊಂಡಿಲ್ಲ. ಇನ್ನು ಬೇರೆಯವ್ರಿಗೆ ಎಲ್ಲಿಂದ ಉಪದೇಶ ಮಾಡ್ತಾರೆ ಅಲ್ವಾ? ಭಗವದ್ಗೀತೆಯಲ್ಲಿ ಕೂಡ ದೇವೋತ್ತಮ ಪರಮಪುರುಷನನ್ನು ಅರಿತುಕೊಳ್ಳುವುದೇ ವೇದಗಳ ಉದ್ದೇಶವೆಂದು ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ. ಬ್ರಾಹ್ಮಣರು ಯೋಗ ಶಕ್ತಿಯಿಂದ ಪರಿಪೂರ್ಣರಾಗಿರುತ್ತಾರೆ ಮತ್ತು ಇಂದ್ರಿಯ ತುಷ್ಟಿಗೆ ಪೂರ್ಣವಾಗಿ ವಿಮುಖರಾಗಿರುತ್ತಾರೆ ಎಂದು ಇಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಯೋಗಯುಕ್ತಾನ್ ಅಲಂಪಟಾನ್ ಅಂದರೆ ಅರ್ಥ, ಭಗವದ್ಗೀತೆನಲ್ಲೂ ಕೂಡ ಭಗವಂತ ಹೇಳಿದಾನೆ. ಏನು? ಭಗವಂತನನ್ನ ತಿಳ್ಕೊಳ್ಳೋದೇ ವೇದಗಳ ಉದ್ದೇಶ ಅಂತಂದ್ಬಿಟ್ಟು ಕೃಷ್ಣ ಹೇಳಿದ್ದಾನೆ. ಅಂದರೆ ವೇದಗಳಿರೋದೇ ಭಗವಂತನನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಬ್ರಾಹ್ಮಣರೆಲ್ಲರೂ ಕೂಡ ಯೋಗ ಶಕ್ತಿಯಿಂದ ಪರಿಪೂರ್ಣರಾಗಿರ್ತಾರೆ ಮತ್ತು ಇಂದ್ರಿಯಗಳ ಒಂದು ಸುಖ, ಅದೇನೇ ನಾವು ಸಂತೋಷ ಅಂತ ಅಂದ್ಕೊಂಡಿದ್ದೀವೋ ಅದರಿಂದ ವಿಮುಖರಾಗಿರ್ತಾರೆ. ಅವರಿಗೆ ಇಂದ್ರಿಯಗಳ ಆಸಕ್ತಿ ಇರೋದಿಲ್ಲ. ವಾಸ್ತವಿಕವಾಗಿ 2 ಬಗೆಯ ವೃತ್ತಿಗಳಿವೆ. ಒಂದು ವೃತ್ತಿ ಈ ಲೌಕಿಕ ಬದುಕಿನ ಇಂದ್ರಿಯ ತೃಷ್ಟಿ, ಇನ್ನೊಂದು ವೃತ್ತಿ ಸ್ತೋತ್ರದಿಂದ ಭಗವಂತನನ್ನು ತೃಪ್ತಿಪಡಿಸುವ ಆಧ್ಯಾತ್ಮಿಕ ಕ್ರಿಯೆ. ಇಂದ್ರಿಯ ತುಷ್ಟಿಯಲ್ಲಿ ಮಗ್ನರಾದವರನ್ನು ದಾನವರೆಂದು ಕರೆಯಲಾಗಿದೆ.
ಭಗವಂತನ ಸ್ತೋತ್ರವನ್ನು ಪ್ರಚುರಪಡಿಸುವವರನ್ನು ಅಥವಾ ಭಗವಂತನ ದಿವ್ಯ ಇಂದ್ರಿಯಗಳನ್ನು ತೃಪ್ತಿಪಡಿಸುವವರನ್ನು ದೇವತೆಗಳೆಂದು ಕರೆಯಲಾಗಿದೆ. ನೋಡಿ, 2 ರೀತಿಯ ವೃತ್ತಿಗಳಿದೆ. ಅಂದರೆ ನಾವು ಮಾಡುವಂಥ ಕೆಲಸಗಳು 2 ರೀತಿ ಇರುತ್ತೆ. ಒಂದು ಲೌಕಿಕ ಬದುಕಿನ ಇಂದ್ರಿಯ ತೃಷ್ಟಿ. ಅಂದರೆ ಏನು? ಈ ಒಂದು ಲೌಕಿಕ ಬದುಕಲ್ಲಿ ನಮ್ಮ ಇಂದ್ರಿಯಗಳು ಏನೇನು ಕೇಳ್ತವೋ, ಕಣ್ಣೇನು ಕೇಳುತ್ತೋ, ಮೂಗೇನು ಕೇಳುತ್ತೋ, ಕಿವಿ ಏನು ಕೇಳುತ್ತೋ, ಈ ರೀತಿ ನಮ್ಮ ಇಂದ್ರಿಯಗಳು ಏನೇನು ಇಷ್ಟಪಡುತ್ತೋ ಅದನ್ನು ತೃಪ್ತಿಪಡಿಸುವಂಥದ್ದು. ಇನ್ನೊಂದೇನು ಅಂತಂದರೆ ಭಗವಂತನನ್ನ ಸ್ತೋತ್ರಗಳಿಂದ, ಅವನ ನಾಮಸ್ಮರಣೆಯಿಂದ, ಕೀರ್ತನೆಗಳಿಂದ, ಭಕ್ತಿಯಿಂದ ಅವನನ್ನು ತೃಪ್ತಿಪಡಿಸುವಂಥ ಒಂದು ಆಧ್ಯಾತ್ಮಿಕ ಕ್ರಿಯೆ. ಈ ಒಂದು ಪ್ರಪಂಚದಲ್ಲಿ ನನಗೆ ದೊಡ್ಡ ಬಂಗ್ಲೆ ಇರಬೇಕು, ಅದರ ತುಂಬ ಆಳುಕಾಳುಗಳು ಮತ್ತು ವಸ್ತುಗಳು, ಕಾರು ಇದೆಲ್ಲ ಇರಬೇಕು ಅಂತ ಇಷ್ಟಪಟ್ಟು ಅದಕ್ಕೋಸ್ಕರ ನಾವು ಆ ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಕೆಲಸ ಮಾಡ್ತೀವಲ್ವ, ಅದು. ಇನ್ನೊಂದೇನು ಅಂತಂದರೆ ನನಗೋಸ್ಕರ ಏನೂ ಇಷ್ಟಪಡದೆ ಆ ಭಗವಂತನನ್ನು ತೃಪ್ತಿಪಡಿಸೋದಕ್ಕೆ ಏನೇನು ಇಷ್ಟನೋ, ಭಗವಂತನನ್ನು ತೃಪ್ತಿಪಡಿಸೋದು ಹೇಗೆ, ಅದು ಹೇಗೆ ಗೊತ್ತಾಗುತ್ತೆ ನಮಗೆ ಅಂತಂದರೆ ಭಗವದ್ಗೀತೆ, ಭಾಗವತ ಈ ರೀತಿ ಧರ್ಮಗ್ರಂಥಗಳಲ್ಲಿ ಭಗವಂತ ಅದನ್ನು ಉಲ್ಲೇಖ ಮಾಡಿದ್ದಾನೆ. ಅದರಲ್ಲೂ ಇಂಪಾರ್ಟೆಂಟಾಗಿ ಭಗವದ್ಗೀತೆಯಲ್ಲಿ ಭಗವಂತ ಕಂಪ್ಲೀಟಾಗಿ ಹೇಳಿದ್ದಾನೆ, ನನಗೇನು ಇಷ್ಟ ಇಲ್ಲ, ಹೇಗಿರ್ಬೇಕು, ಹೇಗಿರಬಾರ್ದು, ನೀವೇನು ಮಾಡಬೇಕು ಅಂತೆಲ್ಲ ಹೇಳಿದ್ದಾನೆ. ಅದನ್ನು ತಿಳ್ಕೊಂಡು ಭಗವಂತನನ್ನು ತೃಪ್ತಿಪಡಿಸೋಕ್ಕಿರುವಂಥ ಒಂದು ಆಧ್ಯಾತ್ಮಿಕ ಕ್ರಿಯೆ ಇದೆಯಲ್ಲ ಅದು. ಇಂದ್ರಿಯಗಳನ್ನು ತೃಪ್ತಿಪಡಿಸೋದ್ರಲ್ಲೇ ಮಗ್ನರಾಗಿರ್ತಾರಲ್ಲ ಅವರು ಮನುಷ್ಯರಾಗಿದ್ರು ಅವರನ್ನು ದಾನವರು ಅಂತ ಕರೀತಾರೆ. ಈಗ ರಾಕ್ಷಸರು ನೋಡಿದ್ದೀರಾ, ಅವರು ಭಗವಂತನನ್ನೇ ಇಷ್ಟಪಡೋದಿಲ್ಲ. ಅವರು ತಮ್ಮನ್ನು ಯಾರಾದರೂ ಹೊಗಳಿದ್ರೆ ಇಷ್ಟ ಆಗುತ್ತೆ. ಆದರೆ ಆ ದಾನವರ ಕುಲದಲ್ಲೂ ಕೂಡ ಸದಾಚರಣೆಗಳು ಅಂದರೆ ಭಗವಂತನನ್ನು ತೃಪ್ತಿಪಡಿಸುವಂಥ ಕೆಲಸ ಮಾಡೋರು ಇದ್ದಾರೆ. ಅದಕ್ಕೆ ಉದಾಹರಣೆ ಅಂದರೆ ವಿಭೀಷಣ. ಅವನು ಸದಾ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದ. ಆಗ ಅವನು ದಾನವ ಅನ್ನಿಸ್ಕೊಳ್ಳೋದಿಲ್ಲ, ಅವನು ಬ್ರಾಹ್ಮಣ ಅನ್ನಿಸ್ಕೊಳ್ತಾನೆ. ಅವನು ಕ್ಷತ್ರಿಯನಾಗಿದ್ದರೂ ದಾನವ ಕುಲದಲ್ಲಿದ್ದರೂ ಅವನು ಬ್ರಾಹ್ಮಣ ಅನ್ನಿಸ್ಕೊಳ್ತಾನೆ. ಯಾಕೆ ಹೇಳಿ? ಅವನು ಮಾಡ್ತಾ ಇರೋದು ಭಗವಂತನ ನಾಮಸ್ಮರಣೆ, ಭಗವಂತನ ಸೇವೆ. ಮತ್ತು ಅವನ ಗುಣಗಳು ಕೂಡ ರಾಕ್ಷಸೀಯ ಗುಣಗಳಿರೋದಿಲ್ಲ. ಅವನಿಗೆ ದಯೆ, ಕರುಣೆ ಇಂಥ ಗುಣಗಳಿರುತ್ತೆ. ಅದರಿಂದ ಆ ರೀತಿ ಇರೋರು ಕೂಡ ಇರ್ತಾರಲ್ಲ, ಯಾರು ತಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸೋದ್ರಲ್ಲೇ ಮಗ್ನರಾಗಿರ್ತಾರೋ ಅವರನ್ನು ದಾನವರು, ರಾಕ್ಷಸರು ಅಂತ ಕರೆಯೋದು. ಇನ್ನು ಭಗವಂತನನ್ನ ಸ್ತೋತ್ರಗಳಿಂದ ಹೊಗಳೋದು ಮತ್ತು ಭಗವಂತನ ದಿವ್ಯ ಇಂದ್ರಿಯಗಳಿರುತ್ತಲ್ಲ ಅದನ್ನು ತೃಪ್ತಿಪಡಿಸೋರು, ಇಂಥವರನ್ನು ದೇವತೆಗಳು ಅಂತ ಕರೆಯೋದು. ಈಗ ದೇವತೆಗಳೆಲ್ಲ ಬೇಕಾದಷ್ಟು ಜನರು ಇದ್ದಾರೆ ನಮಗೆ ಗೊತ್ತಿರೋ ಹಾಗೇನೆ. ಅವರೆಲ್ಲರೂ ಕೂಡ ತಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ತಾ ಇದ್ರು ಕೂಡ ಭಗವಂತನಗೋಸ್ಕರ ಅವರು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಈಗ ಇಂದ್ರ ಆಗಿರ್ಬೋದು, ವಾಯು, ವರುಣ ಇವರೆಲ್ಲ ದೇವತೆಗಳಲ್ವಾ. ಅವರು ಭಗವಂತನ ಈ ಸೃಷ್ಟಿಯ ಕಾರ್ಯದಲ್ಲಿ ತಮ್ಮ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಂದೊಂದು ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಅದನ್ನು ನೋಡ್ಕೊಳ್ಳುವಂಥ ಕೆಲಸ. ಏನಾದರೂ ತೊಂದರೆಗಳಾದರೆ, ಕಷ್ಟಗಳಾದರೆ, ಜನಗಳಿಗೆ ಏನಾದರೂ ಬೇಕಾ ಅಂತಂದರೆ ಬೇಡವಾ ಎಲ್ಲ ನೋಡ್ಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇರ್ತಾರೆ. ಈ ರೀತಿ ತೃಪ್ತಿಪಡಿಸ್ತಾ ಇರ್ತಾರೆ ಭಗವಂತನನ್ನು. ಅವರನ್ನು ದೇವತೆಗಳು ಅಂತ ಕರೆಯೋದು. ವಿಶ್ವ ಪುರುಷನ ಅಥವಾ ವಿರಾಟ್ ಪುರುಷನ ಮುಖದಿಂದ ಬ್ರಾಹ್ಮಣರನ್ನು ಸೃಷ್ಟಿಸಲಾಗಿದೆ ಎಂದು ಇಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಅಂತೆಯೇ ಕ್ಷತ್ರಿಯರು ಭಗವಂತನ ಬಾಹುಗಳಿಂದ ಸೃಷ್ಟಿಯಾಗಿದ್ದಾರೆಂದು ಹೇಳಲಾಗಿದೆ. ವೈಶ್ಯರು ಅವನ ನಡುವಿನಿಂದ ಸೃಷ್ಟಿಯಾಗಿದ್ದಾರೆ ಮತ್ತು ಶೂದ್ರರು ಅವನ ಕಾಲುಗಳಿಂದ ಸೃಷ್ಟಿಯಾಗಿದ್ದಾರೆ. ತಪಸ್ಸು, ವಿದ್ಯೆ, ಜ್ಞಾನಗಳೇ ಬ್ರಾಹ್ಮಣರ ವಿಶೇಷ ಉದ್ದೇಶ. ಅವರು ಎಲ್ಲ ಬಗೆಯ ಇಂದ್ರಿಯ ತುಷ್ಟಿಗಳಿಗೆ ವಿಮುಖರಾಗಿರುತ್ತಾರೆ. ಇಲ್ಲಿ ವಿರಾಟ್ ರೂಪ ಅಂತ ಹೇಳ್ತೀವಲ್ವ ನಾವು, ಭಗವಂತನ ವಿರಾಟ್ ರೂಪ ಇದೆ ಅಂತ. ಆ ವಿರಾಟ್ ಪುರುಷನ ಮುಖದಿಂದ ಬ್ರಾಹ್ಮಣರು ಸೃಷ್ಟಿಯಾಗಿರೋದು ಅಂತ ನಾವಿಲ್ಲಿ ತಿಳ್ಕೊಂಡ್ವಿ. ಅದೇ ರೀತಿ ಕ್ಷತ್ರಿಯರು ಎಲ್ಲಿಂದ ಹುಟ್ಟಿದ್ದಾರೆ ಅಂದರೆ ಭಗವಂತನ ಬಾಹುಗಳಿಂದ. ವೈಶ್ಯರು ಅವನ ನಡುವಿನಿಂದ ಸೃಷ್ಟಿಯಾಗಿದ್ದಾರೆ ಮತ್ತು ಶೂದ್ರರು ಅವನ ಕಾಲುಗಳಿಂದ ಸೃಷ್ಟಿಯಾಗಿದ್ದಾರೆ. ತಪಸ್ಸು, ವಿದ್ಯೆ, ಜ್ಞಾನ ಇದೆಲ್ಲವೂ ಕೂಡ ಬ್ರಾಹ್ಮಣರ ವಿಶೇಷ ಉದ್ದೇಶ. ಬ್ರಾಹ್ಮಣರು ಇರೋದೇ ತಪಸ್ ಮಾಡೋದಕ್ಕೆ ಮತ್ತು ವಿದ್ಯೆಯನ್ನು ಕಲಿಯೋದಕ್ಕೆ ಮತ್ತು ಬೇರೆಯವ್ರಿಗೆ ಹೇಳ್ಕೊಡೋದಕ್ಕೆ ಮತ್ತು ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಬೇರೆಯವರಿಗೆ ಪ್ರಸಾರ ಮಾಡೋದಕ್ಕೆ. ಅವರು ಎಲ್ಲ ರೀತಿಯ ಇಂದ್ರಿಯ ತುಷ್ಟಿಗಳಿರುತ್ತಲ್ಲ, ಅಂದರೆ ಇಂದ್ರಿಯಗಳ ಒಂದು ಆಸೆಗಳಿರುತ್ತಲ್ಲ ಅದರಿಂದ ವಿಮುಖರಾಗಿರ್ತಾರೆ. ಅವರಿಗೆ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಆಸೆಗಳೇ ಇರೋದಿಲ್ಲ. ಅವ್ರಿಗೆ ಯಾವಾಗಲೂ ಭಗವಂತನ ವಿಚಾರ, ಭಗವಂತನ ಬಗ್ಗೆ ಮಾತಾಡೋದು, ಕೇಳೋದು, ಹೇಳೋದು ಅಥವಾ ಅವನನ್ನು ಹೊಗಳೋದು ಇದರಲ್ಲೇ ಅವರ ಇಂದ್ರಿಯಗಳು ತೊಡಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.